ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರುಕಟ್ಟೆಯ ಕಡಲೆಕಾಳು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 6 ಮೇ 2026 ಕರ್ನಾಟಕ ಮಾರುಕಟ್ಟೆಯ ಕಡಲೆಕಾಳು ಬೆಲೆಗಳ ವಿವರಣೆ. ಮೊದಲನೇದಾಗಿ ಕಲಬುರಗಿ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲಿಗೆ ಕಡಿಮೆ ಬೆಲೆ 5,000 ರೂಪಾಯಿಯಿಂದ ಹೆಚ್ಚಿನ ಬೆಲೆ 5,400, ಮಧ್ಯಸ್ಥ ಬೆಲೆ 5,200. ಕುಷ್ಟಗಿ ಮಾರುಕಟ್ಟೆಯಲ್ಲಿ 675 ಕಡಲೆಕಾಳು ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 4,800, ಹೆಚ್ಚಿನ ಬೆಲೆ 5,200, ಮಧ್ಯಸ್ಥ ಬೆಲೆ 4,938. ಗಂಗಾವತಿ ಮಾರುಕಟ್ಟೆಯಲ್ಲಿ 300 ಕಡಲೆಕಾಳು ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ 5,400. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ 4,655ರಿಂದ ಹೆಚ್ಚಿನ ಬೆಲೆ 5,621, ಮಧ್ಯಸ್ಥ ಬೆಲೆ 5,447. ಬೆಂಗಳೂರಿನಲ್ಲಿ 496 ಕಡಲೆಕಾಳು ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 5,800, ಹೆಚ್ಚಿನ ಬೆಲೆ 6,500, ಮಧ್ಯಸ್ಥ ಬೆಲೆ 6,150. ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ 5,100 ರೂಪಾಯಿಯಿಂದ ಹೆಚ್ಚಿನ ಬೆಲೆ 5,350, ಮಧ್ಯಸ್ಥ ಬೆಲೆ 5,280. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ 638 ಕಡಲೆಕಾಳು ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 4,809, ಹೆಚ್ಚಿನ ಬೆಲೆ 5,489, ಮಧ್ಯಸ್ಥ ಬೆಲೆ 5,434. ಬಲ್ಕ್ ಮಾರುಕಟ್ಟೆಯಲ್ಲಿ 5,011ರಿಂದ ಹೆಚ್ಚಿನ ಬೆಲೆ 5,311, ಮಧ್ಯಸ್ಥ ಬೆಲೆ 5,200. ಬೀದರ್ ಮಾರುಕಟ್ಟೆಯಲ್ಲಿ 526 ಕಡಲೆಕಾಳು ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 5,151, ಹೆಚ್ಚಿನ ಬೆಲೆ 6,438, ಮಧ್ಯಸ್ಥ ಬೆಲೆ 6,296. ಯಾದಗಿರಿ ಮಾರುಕಟ್ಟೆಯಲ್ಲಿ 5,289ರಿಂದ ಹೆಚ್ಚಿನ ಬೆಲೆ 5,429, ಮಧ್ಯಸ್ಥ ಬೆಲೆ 5,366. ರಾಯಚೂರು ಮಾರುಕಟ್ಟೆಯಲ್ಲಿ 5,209ರಿಂದ ಹೆಚ್ಚಿನ ಬೆಲೆ 5,366 ರೂಪಾಯಿ ಇದೆ. ರೋಣ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲಿಗೆ 5,250ರಿಂದ ಹೆಚ್ಚಿನ ಬೆಲೆ 5,400, ಮಧ್ಯಸ್ಥ ಬೆಲೆ 5,300. ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ 2,560ರಿಂದ ಹೆಚ್ಚಿನ ಬೆಲೆ 5,459, ಮಧ್ಯಸ್ಥ ಬೆಲೆ 5,222. ಸಿಂಧನೂರು ಮಾರುಕಟ್ಟೆಯಲ್ಲಿ 5,150 ಇದೆ. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ 382 ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 2,211, ಹೆಚ್ಚಿನ ಬೆಲೆ 5,799, ಮಧ್ಯಸ್ಥ ಬೆಲೆ 5,422 ರೂಪಾಯಿ ಇದೆ. ಒಟ್ಟಾರೆಯಾಗಿ ಕರ್ನಾಟಕ ಮಾರುಕಟ್ಟೆಯ ಕಡಲೆಕಾಳು ಟಾಪ್ ರೇಟು 6,500 ರೂಪಾಯಿವರೆಗೂ ಕಡಲೆಕಾಳು ರೇಟ್ ಅನ್ನೋದು ಇದೆ. ಸರಾಸರಿ ಬೆಲೆ ಕಡಲೆಕಾಳು 5,000 ರೂಪಾಯಿ ರೇಟು ನಡೆದಿದೆ. ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ಕಡಲೆಕಾಳು ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.